ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ಟೇಸ್ಟಿ ಕಿಚನ್. ಇವತ್ತು ನಾವು ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವಿವಾಗ 1 kg ಆಲೂಗೆಡ್ಡೆ ತೊಗೊಂಡಿದ್ದೀವಿ, ಮತ್ತು ಕಾರ್ನ್ಫ್ಲೋರು, ಒಂದು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಉಪ್ಪು. ಸ್ವಲ್ಪ ದಪ್ಪ ಇರೋ ಆಲೂಗೆಡ್ಡೆನ ತಗೊಳ್ಳಿ ಮತ್ತು ಅದನ್ನ ನೀಟಾಗಿ ಪೀಲ್ ಮಾಡಿ, ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಆಲೂಗೆಡ್ಡೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊತಾ ಹೋಗಿ. ವಾಶ್ ಮಾಡ್ಕೊಂಡಾದ್ಮೇಲಿಂದ ಇದನ್ನು ಕಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆನ ನೀವು ಉದ್ದುದ್ದ ಇಟ್ಕೊಂಡ್ಬಿಟ್ಟು ಫಿಂಗರ್ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನೀವು ಆಲೂಗೆಡ್ಡೆನ ಉದ್ದುದ್ದ ಇಟ್ಕೊಳ್ಳೋದ್ರಿಂದ ಫ್ರೆಂಚ್ ಫ್ರೈಸು ಉದ್ದುದ್ದ ಬರುತ್ತೆ. ನೀವು ಅಡ್ಡ ಇಟ್ಕೊಂಡ್ರೆ ಫ್ರೆಂಚ್ ಫ್ರೈಸು ಸಣ್ಣ ಬರುತ್ತೆ. ನಾವಿವಾಗ ಕಟ್ ಮಾಡ್ತಾ ಇದ್ದೀವಲ್ಲ, ನೀವು ಅದೇ ಥರ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಟ್ ಮಾಡಾದ್ಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸಿರೋಣ. ನಾವಿವಾಗ ನೆನೆಸಿಟ್ಟಿರೋ ಆಲೂಗೆಡ್ಡೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನ 10 ನಿಮಿಷ ಇಲ್ಲ 20 ನಿಮಿಷ ಬಿಡೋಣ. ನೀವು ಬಿಡೋದ್ರಿಂದ ಅದರೊಳಗಡೆ ಇರೋ ಸ್ಟಾರ್ಚ್ ಎಲ್ಲ ಬಿಟ್ಕೊಳುತ್ತೆ. ಆ ಸ್ಟಾರ್ಚ್ ಎಲ್ಲ ಬಿಟ್ಕೊಳೋದ್ರಿಂದ ನಮಗೆ ಫ್ರೆಂಚ್ ಫ್ರೈಸು ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಅರ್ಧ ಗಂಟೆ ಆದಮೇಲೆ ವಾಟರ್ ಕಲರ್ ಎಲ್ಲ ಚೇಂಜ್ ಆಗಿದೆ, ಅಂದರೆ ಸ್ಟಾರ್ಚ್ ಎಲ್ಲ ಫುಲ್ ಬಿಟ್ಕೊಂಡಿದೆ ಆಲ್ಮೋಸ್ಟ್. ಇವಾಗ ನೀರೆಲ್ಲ ತೆಗೆದ್ಬಿಟ್ಟು ಅದನ್ನು ಡ್ರೈ ಮಾಡೋಣ. ಒಂದು ಟವೆಲ್ ಅಥವಾ ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡೋದ್ರಿಂದ ಅದರೊಳಗಡೆ ಇರೋ ವಾಟರ್ ಕಂಟೆಂಟ್ ಎಲ್ಲ ಬಿಟ್ಕೊಳುತ್ತೆ. ಕಾಟನ್ ಬಟ್ಟೆ ಇಲ್ಲ ಟವೆಲ್ ಆದರೆ ಕಾಟನ್ ಟವೆಲ್, ಆವಾಗ ನೀರೆಲ್ಲ ಬಿಟ್ಕೊಳುತ್ತೆ ಬೇಗ. ಇವಾಗ ನಾನು ಇದನ್ನ ಒಂದು ಪಾತ್ರೆಗೆ ಹಾಕೋತೀನಿ. ನೋಡಿ ಇದೆಷ್ಟು ಡ್ರೈ ಆಗಿದೆ. ಇವಾಗ ನಾವು ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತ ಹೋಗೋಣ. ಕಾರ್ನ್ಫ್ಲೋರು ಒಂದು ಕೋಟ್ ಆಗೋ ತನಕ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾನೇ ಇರಿ. ಇವಾಗ ನಾವು ಇದನ್ನ ಎಣ್ಣೆಯಲ್ಲಿ ಕರಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಇದನ್ನು ನೀವು ಹೈ ಫ್ಲೇಮಲ್ಲೇ ಕರಿಬೇಕು, ಆವಾಗ ಅದು ಚೆನ್ನಾಗಿ ಬರುತ್ತೆ. ಇದನ್ನು ನೀವು 5 to 10 ಮಿನಿಟ್ ಕರಿತಾನೇ ಇರಿ, ಆವಾಗ ಫ್ರೆಂಚ್ ಫ್ರೈಸು ಗೋಲ್ಡನ್ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಲೋ ಫ್ಲೇಮಲ್ಲಿ ಇಕ್ಕಿದ್ರೆ ಇದು ಆವಾಗ ಎಣ್ಣೆ ಕುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಇದು ಕ್ರಿಸ್ಪಿ ಬರೋದೇ ಇಲ್ಲ. ಇವಾಗ ನೋಡಿ, ನಮ್ಮ ಫ್ರೆಂಚ್ ಫ್ರೈಸು ಗೋಲ್ಡನ್ ಕಲರ್ ಆಗಿದೆ. ಆಗ ನಮ್ಮ ಫ್ರೆಂಚ್ ಫ್ರೈಸಿಗೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಬನ್ನಿ. ಇವಾಗ ನಮ್ಮ ಫ್ರೆಂಚ್ ಫ್ರೈಸ್ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಇದನ್ನು ತಣ್ಣೀರಲ್ಲಿ ಇಡೋದು, ಫ್ರೀಝರಲ್ಲಿ ಇಡೋದು ಅಥವಾ ಬಾಯ್ಲ್ ಮಾಡೋದು ಇದೇನೂ ಬೇಕಾಗಿಲ್ಲ. ಇದೇ ಈಸಿ ಮೆಥಡ್ ಫ್ರೆಂಚ್ ಫ್ರೈಸ್ ಮಾಡೋದು ಅಂದರೆ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.
ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.